ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳನ್ನು ನಿರ್ವಹಿಸುವ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ನಿಪ್ಪಟ್ಲು, ಮುರುಕುಲು, ಚಾಕೋಡಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ಗಮನಹರಿಸುತ್ತೇವೆ. 500 ರಿಂದ 1000 ಚದರ ಅಡಿ ವಿಸ್ತೀರ್ಣದ 95 kgಗಳ ಕಾರ್ಖಾನೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಅದರ ನಂತರ ಹಿಟ್ಟು ಯಂತ್ರಕ್ಕೆ ಒಂದು ಜಾಗವನ್ನು ಮೀಸಲಿಡಿ. ಈ ಯಂತ್ರವನ್ನು ಧಾನ್ಯಗಳನ್ನು ಹಿಟ್ಟಾಗಿ ಪರಿವರ್ತಿಸಲು ಬಳಸಲಾಗುತ್ತದೆ. ಮುಂದೆ ಮಿಶ್ರಣ ಯಂತ್ರವನ್ನು ಹಾಕಿ. ಈ ಮಿಶ್ರಣ ಯಂತ್ರವನ್ನು ಸುಲಭವಾಗಿ ಹಿಟ್ಟನ್ನು ಬೆರೆಸಲು ಬಳಸಲಾಗುತ್ತದೆ. ನಂತರ ಮುರುಗುಲು ಸಂಸ್ಕರಣಾ ಯಂತ್ರವನ್ನು ಹಾಕಿ. ಈ ಯಂತ್ರವು ಹಿಟ್ಟನ್ನು ಚಕ್ನಾಗಳ ಆಕಾರದಲ್ಲಿ ರೂಪಿಸಲು ಸಹಾಯ ಮಾಡುತ್ತದೆ. ನಂತರ ಫ್ರೈಯರ್ ಯಂತ್ರವನ್ನು ಇರಿಸಿ. ಬಿಸಿ ಎಣ್ಣೆಯಲ್ಲಿ ಚಕ್ನಾವನ್ನು ಹುರಿಯಲು ಫ್ರೈಯರ್ ಯಂತ್ರವನ್ನು ಬಳಸಲಾಗುತ್ತದೆ. ನಂತರ ತೂಕದ ಯಂತ್ರವನ್ನು ಇರಿಸಿ. ತಯಾರಾದ ನಿಪ್ಪಟ್ಲು, ಮುರುಕುಲು, ಚಾಕೋಡಿಯ ತೂಕವನ್ನು ಅಳೆಯುವ ಈ ಯಂತ್ರ. ಅದರ ನಂತರ ನೀವು ಪ್ಯಾಕಿಂಗ್ ಯಂತ್ರವನ್ನು ಇರಿಸಿ. ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಪ್ಯಾಕೇಜ್ ಮಾಡಲು ಈ ಯಂತ್ರವನ್ನು ಬಳಸಲಾಗುತ್ತದೆ. ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಸಂಗ್ರಹಣೆ ಮತ್ತು ರವಾನೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಶೇಖರಿಸಿಡಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಆಯೋಜಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಚಕ್ಕಾನನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ವ್ಯಾಪಾರೋಚ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.